ನಮಸ್ಕಾರ. ಸುಳ್ಯ ವಿಧಾನಸಭಾ ಕ್ಷೇತ್ರ ಆಮ್ ಆದ್ಮಿ ಪಕ್ಷದಿಂದ ಸುಳ್ಯದ ಮೀಸಲಾತಿ ವಿಚಾರದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಜನರ ಮುಂದೆ ಇಡಬೇಕು ಅಂತ ಹೇಳುವಂಥದ್ದು ಇವತ್ತಿನ ಒಂದು ಅವಶ್ಯಕತೆಯಾಗಿದೆ. ಸುಳ್ಯ ಕಳೆದ 10-50 ವರ್ಷಗಳಿಂದ ಮೀಸಲಾತಿಯಲ್ಲೇ ಇರುವುದರಿಂದ ಅದರ ಬಗ್ಗೆ ಆಮ್ ಆದ್ಮಿ ಪಕ್ಷದ ನಮ್ಮ ಸುಳ್ಯ ದಕ್ಷಿಣ ಕನ್ನಡ ಮಾಹಿತಿ ಸಂಯೋಜಕ ಶಾರಿಕ್ ಅವರು ಮಾಹಿತಿಯನ್ನು ನೀಡ್ತಾರೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. 1967ರಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರವಾಗಿರುತ್ತದೆ. ಬೇರೆ ಜಿಲ್ಲೆಗಳಿಗೆ, ಉದಾಹರಣೆಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರವನ್ನು ಬೇರೆ ಕಡೆಗೆ ವರ್ಗಾಯಿಸಲಾಗಿರುತ್ತದೆ. ಆದರೆ ಸುಳ್ಯ ಕ್ಷೇತ್ರದ ಮೀಸಲಾತಿ 50 ವರ್ಷವಾದರೂ ಇದುವರೆಗೂ ಬದಲಾವಣೆ ಆಗಿರುವುದಿಲ್ಲ. ಯಾವ ಕ್ಷೇತ್ರದ ಜನರು ಪ್ರಶ್ನಿಸುವವರಾಗಿರುತ್ತಾರೋ ಆ ಪ್ರದೇಶ ಅಭಿವೃದ್ಧಿಯಾಗುತ್ತದೆ ಎಂಬುದು ನನ್ನ ಅನಿಸಿಕೆ. ನಮ್ಮ ಸುಳ್ಯದಲ್ಲಿ ಯಾರು ಕೂಡ ಇದು ಯಾಕೆ ಹೀಗೆ ಎಂಬ ಪ್ರಶ್ನೆ ಚಿಂತೆ ಮಾಡದಿರುವುದರಿಂದ ಇಲ್ಲಿ ಇದುವರೆಗೆ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಈಗ ನಾವು ಒಂದು ಹೋರಾಟ ಸಮಿತಿಯನ್ನು ರಚಿಸಿ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರವನ್ನು ಸಾಮಾನ್ಯ ಕ್ಷೇತ್ರವನ್ನಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಯಾರು ಕೂಡ ಹೋರಾಟ ನಡೆಸಲು ತೀರ್ಮಾನಿಸಿದ್ದರೂ ನಾವು ಅದನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ. ಇದರ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೆ, ಸರ್ಕಾರಕ್ಕೆ, ಹೈಕೋರ್ಟ್ ಮತ್ತು ಅಗತ್ಯವಿದ್ದರೆ ಸುಪ್ರೀಂ ಕೋರ್ಟಿನ ತನಕ ಮನವಿ ಸಲ್ಲಿಸುವುದಾಗಿ ಈ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಲು ಬಯಸುತ್ತಿದ್ದೇವೆ. ಯಾವುದೇ ಕಾಯ್ದೆ ಮಾಡಿದರೂ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದನ್ನು ಬದಲಾಯಿಸಲು ಪ್ರಜೆಗಳಿಗೆ ಅವಕಾಶ ಇರಬೇಕಾದುದು ನ್ಯಾಯಸಮ್ಮತ. ಇದೇ ಪ್ರಕಾರ ಸ್ವಿಟ್ಜರ್ಲೆಂಡ್ ರಾಷ್ಟ್ರದಲ್ಲಿ ಸಂಸತ್ತು ನಡೆಯುವುದು ಜನರ ಇಚ್ಛೆಯ ಪ್ರಕಾರವೇ ನಡೆಯುತ್ತದೆ. ಸ್ವಿಟ್ಜರ್ಲೆಂಡ್ನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ವಿಶ್ವದ ಅತ್ಯುತ್ತಮ ಪ್ರಜಾಪ್ರಭುತ್ವವುಳ್ಳ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 50,000 ಜನರು ಕಾನೂನಾಗಬೇಕೆಂದು ಬಯಸಿ ಮನವಿಗೆ ಸಹಿ ಹಾಕಿ ನೀಡಿದರೆ ಅದನ್ನು ಸಂಸತ್ತಿನಲ್ಲಿ ಮಂಡಿಸಿ ಕಾನೂನಾಗಿ ಮಾಡಲು ಬೇಕಾದ ಪ್ರಯತ್ನವನ್ನು ಮಾಡುತ್ತಾರೆ. ಆದರೆ ನಮ್ಮ ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ 50,000 ಜನರು ಸಹಿ ಹಾಕಿ ಮನವಿಯನ್ನು ಸಂಸತ್ತಿಗೆ ಕಳುಹಿಸಿದರೆ ಅದಕ್ಕೆ ಸ್ವೀಕೃತಿ ಪತ್ರ ಸಿಗುವುದು ಕಷ್ಟ. ಬೇರೆ ದೇಶದ ಆಡಳಿತದಲ್ಲಿ ಜನರ ಸಹಭಾಗಿತ್ವ ಹೇಗಿರುತ್ತದೆ ಎಂದು ನೋಡಿದೆವು. ಇದೇ ಪ್ರಕಾರ ನಮ್ಮ ದೇಶದಲ್ಲಿ ಕೂಡ ಸಹಿ ಹಾಕಿ ಮನವಿ ಸಲ್ಲಿಸಿದರೆ ಆ ಕಾನೂನನ್ನು ಬದಲಾಯಿಸಲು ಸಾಧ್ಯವಾಗಿರಬೇಕು. ಆಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ಸಾಗಬಹುದು ಎಂಬುದು ನನ್ನ ಅನಿಸಿಕೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಇದೇ ವಿಷಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಹ ಸಂಚಾಲಕ ರಶೀದ್ ಜಟ್ಟಿಪಳ್ಳ ಕೂಡ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಮಾನ್ಯರೇ, ಸುಳ್ಯ ವಿಧಾನಸಭಾ ಕ್ಷೇತ್ರ ಸುಮಾರು 50 ವರ್ಷಗಳಿಂದ ಮೀಸಲಾತಿ ಕ್ಷೇತ್ರವಾಗಿ ಉಳಿದುಕೊಂಡಿದೆ. ನಾವೇನು ಮೀಸಲಾತಿ ವಿರೋಧಿಗಳಲ್ಲ, ಆದರೆ ನಮ್ಮ ನಿಲುವು ಯಾವ ರೀತಿ ಏನೆಂದರೆ, ಸಾಧಾರಣವಾಗಿ ಈಗ ಗ್ರಾಮ ಪಂಚಾಯತ್ ಚುನಾವಣೆಯು, ಅದೇ ರೀತಿ ಪಟ್ಟಣ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಇಂತಹ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ನಡೆಯುವಾಗ ಪ್ರೋಟೋಕಾಲ್ ರೀತಿಯಲ್ಲಿ ಒಂದೊಂದು ಸ್ಥಾನ ವರ್ಗಾವಣೆ ಆಗುತ್ತಾ ಇರುತ್ತದೆ. ಒಮ್ಮೆ ಸಾಮಾನ್ಯ ಕ್ಷೇತ್ರವಾಗಿದ್ದರೆ ಮಗದೊಮ್ಮೆ ಅದು ಮೀಸಲು ಕ್ಷೇತ್ರವಾಗುತ್ತದೆ, ಮಹಿಳಾ ಮೀಸಲು ಕ್ಷೇತ್ರವಾಗುತ್ತದೆ. ಈಗ ಪ್ರತಿಯೊಂದಕ್ಕೂ ರೊಟೇಷನ್ ಸಿಸ್ಟಮಲ್ಲಿ ಈ ಕ್ಷೇತ್ರಗಳು ಹೋಗಿ ಆ ಕ್ಷೇತ್ರಗಳು ಆಗ ಎಲ್ಲ ಜನರಿಗೂ, ಅಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೂ ಅವಕಾಶಗಳು ಮತ್ತು ಅಭಿವೃದ್ಧಿಯಲ್ಲಿ ಸಹ ಮುಂದೆ ಬರುವಂತಹ ಪರಿಕಲ್ಪನೆ ಖಂಡಿತವಾಗಿದೆ. ಆ ನಿಟ್ಟಿನಲ್ಲಿ MLA ಸ್ಥಾನದ ಶಾಸಕರ ಸ್ಥಾನದ ಕ್ಷೇತ್ರವು ವರ್ಗಾವಣೆ ರೀತಿಯಲ್ಲಿ ಬರಬೇಕೆಂಬ ಆಶಯ, ಸ್ಪಷ್ಟವಾದ ನಿಲುವು ನಮ್ಮದಾಗಿರುತ್ತದೆ. ಆದ ಕಾರಣ ನಾವು ಈ ಮೀಸಲಾತಿ
ಈ ವರ್ಗಾವಣೆಯನ್ನು ಮಾಡಲು ಉದ್ದೇಶಿಸಿರುವಂತಹ ಹೋರಾಟಗಾರರಿಗೆ ಆ ರೀತಿಯಲ್ಲಿ ನಾವು ಬೆಂಬಲವನ್ನು ನೀಡಲು ನಾವು ತೀರ್ಮಾನ ಮಾಡಿದ್ದೇವೆ. ಸುಳ್ಯ ವಿಧಾನ ಕ್ಷೇತ್ರದ ವತಿಯಿಂದ ನಾವು ಸಂಪೂರ್ಣವಾಗಿ ಈ ಒಂದು ರೀತಿಯ ವಿಧಾನಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಹೇಳಲು ಇಚ್ಛೆಪಡಿಸ್ತಾ ಇದ್ದೇವೆ. ಈಗ ನಾನು ಆಮ್ ಆದ್ಮಿ ಪಕ್ಷದಿಂದ ನಮ್ಮ ರಾಷ್ಟ್ರೀಯ ನೇತಾರ ಅರವಿಂದ್ ಕೇಜ್ರಿವಾಲ್ರ ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ ಮೀಸಲಾತಿ ಬಗ್ಗೆ ಈಗಾಗಲೇ ಎಲ್ಲರೂ ಕೂಡ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದು ಯೂಟ್ಯೂಬ್ನಲ್ಲಿ ವೀಕ್ಷಿಸ್ಬೋದು. ಅವರ ಸ್ಪಷ್ಟ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸುಳ್ಯದ ಆಮ್ ಆದ್ಮಿ ಪಕ್ಷದ ಎಲ್ಲ ಗುಂಪುಗಳಲ್ಲಿ ಕೂಡ ಇದನ್ನು ಹಂಚಿಕೊಂಡಿದ್ದೇವೆ. ಕೇಜ್ರಿವಾಲ್ರು ನಮ್ಮ ರಾಷ್ಟ್ರೀಯ ನಾಯಕ ಮತ್ತು ಮುಖ್ಯಮಂತ್ರಿ ದೆಹಲಿ ಇವರ ಹೇಳಿಕೆಯಂತೆ ನಮ್ಮ ದೇಶದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ನೌಕರಿಗಳು ಸೇರಿ ಸುಮಾರು 2 ಕೋಟಿಯಷ್ಟು ಮಾತ್ರ ನೌಕರಿ ಇರುವಂಥದ್ದು. ಅದು ಈ ಒಂದು ಸೇನೆಯನ್ನು ಸೇರಿದಾಗ ಒಟ್ಟಿಗೆ ಒಂದು 2 ಕೋಟಿಯಷ್ಟು ಉದ್ಯೋಗಗಳಿದ್ದಾವೆ. ಆದರೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು 130 ಕೋಟಿಗೂ ಮೀರಿದೆ. ಹಾಗಿರುವಾಗ ಕೇವಲ ಸರ್ಕಾರಿ ಉದ್ಯೋಗಗಳಲ್ಲಿ 2 ಕೋಟಿ ಉದ್ಯೋಗಗಳಿರುವಾಗ ಮೀಸಲು ಈ ಏನು ಹಿಂದುಳಿದ ವರ್ಗ ಅಂತ ಏನು ಹೇಳ್ತೇವೆ, ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅಥವಾ ಯಾವುದೇ ಹಿಂದುಳಿದ ವರ್ಗಕ್ಕೆ ಎಷ್ಟು ಮೀಸಲಾತಿ ಕೊಟ್ಟರೂ ಕೂಡ ನಾವು 130 ಕೋಟಿಗೆ ಅದರ ಪ್ರಯೋಜನವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಕೇಜ್ರಿವಾಲ್ ಏನು ಹೇಳ್ತಾರಂದ್ರೆ, ಈ ದೇಶದಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಡುವುದೇ ಇದಕ್ಕೆ ಒಂದು ಉತ್ತಮ ಮಾದರಿ. ಸರ್ಕಾರಿ ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಕ್ಕುವಂತೆ ಒಂದು ಜನರೇಷನ್ನಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅತ್ಯುತ್ತಮ ಶಿಕ್ಷಣ ಪದವಿ ತನಕ ಎಲ್ಲ ರೀತಿಯ ಅಲ್ಲಿ ಕೂಡ ಅವರಿಗೆ ಉಚಿತವಾಗಿ ಸರ್ಕಾರದ ಶಿಕ್ಷಣ ಸಿಕ್ಕಿದ್ರೆ ಎಲ್ಲ ವ್ಯವಸ್ಥೆಗಳನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡುವಂತಹ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿದ್ರೆ ಯಾವುದೇ ರಿಸರ್ವೇಷನ್ಗಳು ಬೇಕಾಗಿಲ್ಲ. ಶಿಕ್ಷಣದ ಮೂಲಕ ಎಲ್ಲರೂ ಅವರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥದ್ದು ಕೇಜ್ರಿವಾಲ್ರ ಸ್ಪಷ್ಟ ನಿಲುವು ಮಾತ್ರ ಅಲ್ಲ, ದೆಹಲಿ ಸರ್ಕಾರ ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಆರಂಭ ಮಾಡಿದೆ. ನೀವು ದೆಹಲಿ ಬಗ್ಗೆ, ಅಲ್ಲಿಯ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಇವತ್ತು ಅಮೂಲಾಗ್ರ ಬದಲಾವಣೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಖಾಸಗಿ ಶಾಲೆಗಳನ್ನು ಕಂಪೇರ್ ಮಾಡಿದ್ರೆ ಖಾಸಗಿ ಶಾಲೆಗಳಿಗಿಂತಲೂ ಉತ್ತಮ ಮಟ್ಟದಲ್ಲಿ ಇವತ್ತು ದೆಹಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸಲಾಗಿದೆ. ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಕೇವಲ ರೂಮಿನ ವ್ಯವಸ್ಥೆ ಅಲ್ಲ ಅಥವಾ ಒಂದು ಕೊಠಡಿಗಳ ವ್ಯವಸ್ಥೆ ಅಲ್ಲ, ಇವನ್ನ ಮೈದಾನಗಳೇನು ಬೇಕು ಅಥವಾ ಸ್ವಿಮ್ಮಿಂಗ್ ಪೂಲ್ಗಳು ಏನು ಬೇಕು. ಅದೇ ಅಲ್ಲದೆ ಮುಖ್ಯವಾಗಿ ಬೇಕಾದಂಥದ್ದು ನಾವೆಲ್ಲ ಶಾಲೆಗಳಲ್ಲಿ ಗಮನಿಸ್ತೇವೆ, ನಮ್ಮ ಶಾಲೆಗಳಲ್ಲಿ ಟೀಚರ್ಗಳು ಅಥವಾ ಯಾರು ಅಧ್ಯಾಪಕರು ಇದ್ದಾರೆ ಅವರಿಗೆ ಇನ್ನಿತರ ಎಲ್ಲ ಕೆಲಸಗಳನ್ನು ಹಂಚಲಾಗ್ತದೆ. ಅವರಿಗೆ ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು, ಟಾಯ್ಲೆಟ್ ಕ್ಲೀನ್ ಅಂದ್ರೆ ನೀರು ಬರಲಿಲ್ಲ ಅವ್ರು ತಲೆ ಕೆಡಿಸ್ಕೊಳ್ಬೇಕು, ರೂಮ್ ಅಲ್ಲಿ ಕಸ ಬಿದ್ದಿದೆ ಅವ್ರು ತಲೆ ಕೆಡಿಸ್ಕೊಳ್ಬೇಕು. ಆದರೆ ದೆಹಲಿಯಲ್ಲಿ ಈ ಟೀಚರು ಅಥವಾ ಅಧ್ಯಾಪಕರು ಅಂತ ಹೇಳಿದ್ರೆ ಅವರು ಶಿಕ್ಷಣಕ್ಕೆ ಮಾತ್ರ ಸೀಮಿತ. ಮಕ್ಕಳ ಸರ್ವತೋಮುಖಾಭಿವೃದ್ಧಿಯ ಶಿಕ್ಷಣದಲ್ಲಿ ಅವರು ಹೆಚ್ಚು ತೊಡಗಿಸಿಕೊಂಡಾಗ ಅವರು ಹೆಚ್ಚು ಸಮಯವನ್ನು ನೀಡಲಿಕ್ಕೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಶಿಕ್ಷಕರಿಗೆ ಅತ್ಯುತ್ತಮ ತರಬೇತಿ ನೀಡುವಂಥದ್ದು, ಅದು ಕೂಡ IIM ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಏನು ನಮ್ಮ ಅಲ್ಲಿಯ ಸರ್ಕಾರಿ ಶಾಲೆಯ ಟೀಚರ್ಗಳಿದ್ದಾರೆ ಅವರುಗಳನ್ನು ಕಳಿಸಿ ಅತ್ಯುತ್ತಮ ರೀತಿಯಲ್ಲಿ ಅವರನ್ನ ತರಬೇತುಗೊಳಿಸಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂತ ಹೇಳುವಂಥದ್ದು ದೆಹಲಿ ಸರ್ಕಾರದ ನಿಲುವು ಮಾತ್ರ ಅಲ್ಲ, ಅದನ್ನ ಕಾರ್ಯಗತ ಮಾಡ್ತಾ ಇದ್ದಾರೆ. ಈಗಾಗಲೇ ಅದು ಜನಮನ್ನಣೆ ಗಳಿಸಿದೆ. ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕೀಯದ ಏನೇ ಕಾರಣಗಳಿದೆ ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿ ಒಪ್ಪುವಂತಹ ಪರಿಸ್ಥಿತಿಯನ್ನು ಕೂಡ ತಂದಿದೆ. ಆದ್ರಿಂದ ಕೇಜ್ರಿವಾಲ್ರ ನಿಲುವು ಮತ್ತೆ ಆಮ್ ಆದ್ಮಿ ಪಕ್ಷದ ನಿಲುವು ಸ್ಪಷ್ಟ. ಮೀಸಲಾತಿ ಬೇಡ ಅಂತ ಹೇಳುದಿಲ್ಲ, ಮೀಸಲಾತಿ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವ ಸಾಮಾಜಿಕ ಅಸಮಾನತೆ ಏನಿದೆ ಈ ದೃಷ್ಟಿಕೋನದಿಂದ ಬೇಕಾಗಿದೆ. ಆದರೆ ಶಿಕ್ಷಣದಿಂದ ಮಾತ್ರ ಈ ಏನು ಸುಮಾರು ಒಂದು 25 ಕೋಟಿಯಷ್ಟು ಹಿಂದುಳಿದ ವರ್ಗ ಏನಿದೆ ಇವರುಗಳಿಗೆ ಅತ್ಯುತ್ತಮ ಶಿಕ್ಷಣ ಕೊಡುವುದರ ಮೂಲಕ ಒಂದು ಜನರೇಷನ್ನಲ್ಲೇ ನಾವು ಸಂಪೂರ್ಣ ಆರ್ಥಿಕ ಬದಲಾವಣೆ ಮತ್ತು ವ್ಯವಸ್ಥೆಯ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತಹ ನಿಲುವಿದೆ. ಆದ್ರಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಈಗಾಗಲೇ ಶಾರಿಕ್ ಅವರು ಮತ್ತೆ ನಮ್ಮ ಸಂಚಾಲಕ ರಶೀದ್ ಜಟ್ಟಿಪಾಳ ಹೇಳಿದಂತೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಕಳೆದ 30 ವರ್ಷ SC ಮತ್ತು ಅದಕ್ಕಿಂತ ಒಂದು 50 ವರ್ಷ SC ST ಅಂತ ಹೇಳ್ಕೊಂಡು ಮೀಸಲ ಕ್ಷೇತ್ರವಾಗಿದೆ. ಇದರ ಬದಲಾವಣೆ ಆಗಲೇಬೇಕು. ಇದರ ದೃಷ್ಟಿಯಲ್ಲಿ ಸುಳ್ಯ ತಾಲೂಕಿನ ಎಲ್ಲರೂ SC STಗಳು ಸಹ ಸೇರಿಕೊಂಡು ನಮ್ಮ ಇಲ್ಲಿನ ವ್ಯವಸ್ಥೆಯ ಬದಲಾವಣೆ ಆಗಬೇಕಿದ್ರೆ
ಅತ್ಯುತ್ತಮ ಶಿಕ್ಷಣ ಪದ್ಧತಿಯನ್ನು ನಾವು ತರಬೇಕು, ಉತ್ತಮ ಶಾಲೆಗಳನ್ನು ಇಲ್ಲಿ ಮಾಡಬೇಕು. ಇಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ನಮ್ಮ ಪದವಿ ಕಾಲೇಜುಗಳು ಇಲ್ಲಿ ಏನು ನಿಮಗೆ ಗೊತ್ತಿರುವಂತಿದೆ, ಈ ಕಾಲೇಜುಗಳು ಏನಿದೆ ಇವುಗಳಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಏನಂತೆ ಮೂಲಭೂತ ಸೌಲಭ್ಯಗಳನ್ನು ಅತ್ಯುತ್ತಮ ಮಟ್ಟದಲ್ಲಿ ತಂದಾಗ ಈ ಮೀಸಲಾತಿ ಅಂತ ಹೇಳುವಂತಹ ಒಂದು ಅದರ ಅನಿವಾರ್ಯತೆ ಖಂಡಿತ ಇರುವುದಿಲ್ಲ. ಅದು ಕೂಡ ನಮ್ಮ ದೇಶದಲ್ಲಿ ದಕ್ಷಿಣ ಭಾರತ ಅಭಿವೃದ್ಧಿ ಜಾಸ್ತಿ ಹೊಂದಿದೆ. ಅದೇ ರೀತಿ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಅತ್ಯುತ್ತಮ ಅಭಿವೃದ್ಧಿ ಹೊಂದಿರುವಂಥದ್ದು. ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಸುಳ್ಯದಂತಹ ದಕ್ಷಿಣ ಕನ್ನಡ ಸುಮಾರು 80ರಿಂದ 85% ಲಿಟ್ರಸಿ ರೇಟ್ ಇರುವಂತಹ ಒಂದು ಪ್ರದೇಶ. ಅದರಲ್ಲೂ ಸುಳ್ಯ ತಾಲೂಕು ಕೂಡ 80-90% ಏನು ಅಕ್ಷರಸ್ಥರನ್ನ ಹೊಂದಿರುವಂತಹ ಪ್ರದೇಶದಲ್ಲಿ ನಾವಿಲ್ಲಿ ಇನ್ನೂ ಕೂಡ ಉತ್ತಮ ಶಿಕ್ಷಣವನ್ನು ಕೊಡುವುದರ ಮೂಲಕ ಕೇವಲ ಮೀಸಲಾತಿಯನ್ನ ವರ್ಗಾವಣೆ ಮಾಡೋದ್ರ ಮೂಲಕ ರೊಟೇಷನ್ ಮೂಲಕ ಅದನ್ನು ಬೇರೆ ಸ್ಥಳಗಳಿಗೆ ವರ್ಗಾಯಿಸಿ ಅಲ್ಲಿಯ ಜನರಿಗೂ ಅದರ ಪ್ರಯೋಜನವನ್ನು ಪಡೆಯಬೇಕು ಹೇಳುವ ಒಂದು ದೃಷ್ಟಿಕೋನದಿಂದ ಮೀಸಲಾತಿ ಬದಲಾವಣೆ ಅಥವಾ ಅದನ್ನು ವರ್ಗಾವಣೆ ಮಾಡೋದ್ರ ಪರ ಆಮ್ ಆದ್ಮಿ ಪಕ್ಷ ಯಾರೇ ಹೋರಾಟ ಮಾಡಿದ್ರು ಅದಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತದೆ ಅಂತ ಈ ಮೂಲಕ ನಾನು ತಿಳಿಸಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದ. ಆಮ್ ಆದ್ಮಿ ಪಕ್ಷ ಸುಳ್ಯ ವಿಧಾನಸಭಾ ಕ್ಷೇತ್ರ. ಧನ್ಯವಾದ.